ನಮಸ್ಕಾರ ಗುರು, ನಾನ್ ಕೆರಿಯ, ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಹೇಳಮಲೆ ಕನ್ನಡ ಫಿಲಂ ರಿವ್ಯೂ ಗುರು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫಿಲಮು ಚೆನ್ನಾಗಿದೆ, ಆದ್ರೆ ಬಟ್ ನನಗೇನೋ ವರ್ಕ್ ಆಗ್ಲಿಲ್ಲ ಗುರು ಅಷ್ಟೇ. ಈ ಫಿಲಮ್ದು ಆನ್ಲೈನಲ್ಲಿ ಕತೆ ಹೇಳ್ಬೇಕು ಅಂದ್ರೆ ಹುಡುಗಿ ಹೀರೋ ಹೀರೋಯಿನ್ ಲವರ್ಸ್ ಗುರು. ಅವ್ರಿಬ್ರು ಮೀಟ್ ಆಗ್ತಾರ ಇಲ್ವಾ ಏನು ಅನ್ನೋದೇ, ಏನ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದೇ ಫಿಲಮ್ ಗುರು. ಇವಾಗ ಪಾಸಿಟಿವ್ ವಿಷಯಕ್ಕೆ ಹೋದ್ರೆ ಗುರು, ಸ್ಟೋರಿಲಿ ಪ್ರೀ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದ್ ಸ್ವಲ್ಪ ಇದೆ, ಅದು ಸೂಪರ್ ಆಗಿದೆ. ಮತ್ತೆ ಸ್ಟಾರ್ಟಿಂಗ್ ಒಂದು 10-15 ಮಿನಿಟ್ಸು ಸ್ಟೋರಿನ ಹೆಂಗೆ ಎತ್ಕೊಂಡು ಹೋಗ್ತಾರಲ್ಲ, ಸ್ಟಾರ್ಟ್ ಮಾಡ್ತಾರಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿದೆ. ಅದರಿಂದ ನೀವು ಸ್ವಲ್ಪ ನೋಡೋದಕ್ಕೆ ಇಂಟ್ರೆಸ್ಟ್ ಕೊಡ್ತೀರನೋ, ನೋಡ್ಕೊಂಡು ಹೋಗ್ತಿರ್ತೀರಾ. ಇನ್ನೊಂದೇನು ಹೇಳ್ಬೇಕು ಅಂದ್ರೆ ಗುರು, ಸ್ಟೋರಿ ಲೈನ್ ಗುರು, ಈ ತರ ಕನ್ನಡ ಫಿಲಮಲ್ಲಿ ನಾನು ಯಾವ್ದು ಈ ತರ ನೋಡಿರಲಿಲ್ಲ. ಸ್ವಲ್ಪ ಯೂನಿಕ್ ಆಗಿ ಏನೋ ಟ್ರೈ ಮಾಡಬೇಕು ಅಂತ ಹೋಗಿದ್ದಾರೆ, ಆದ್ರೆ ಎಲ್ಲೋ ಒಂದು ಎಕ್ಸಿಕ್ಯೂಷನ್ ಲೆವೆಲಲ್ಲೋ ಎಲ್ಲೋ ಒಂದು ಚೂರು ಫೇಲ್ ಆಗಿದ್ದಾರೆ ಅನ್ಕೋತೀನಿ. ಅವರು ಏನೋ ಯೂನಿಕ್ ಆಗಿ ಟ್ರೈ ಮಾಡ್ಬೇಕು ಅಂತಿದ್ದಾರೆ, ಬಟ್ ಆಗಿಲ್ಲ ಅಷ್ಟೇ. ಆಂಬಿಷನ್ ಇದೆಯಲ್ಲ, ಅದಕ್ಕೋಸ್ಕರ ಫುಲ್ ಮಾರ್ಕ್ಸ್ ಕೊಡ್ಬೋದು ಗುರು. ಆಮೇಲಿಂದ ಆಕ್ಟರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾಗಾಭರಣ ಅವ್ರ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಗುರು. ಇವಾಗ ನೆಗೆಟಿವ್ ವಿಷಯಕ್ಕೆ ಬಂದ್ರೆ, ಡೈಲಾಗ್ಸ್ ಎಲ್ಲ ಬೇರೆಯವ್ರದೆಲ್ಲ ಎಷ್ಟೋ ಪರವಾಗಿಲ್ಲ ಅನಿಸಿತ್ತು ಗುರು, ಆದ್ರೆ ಹೀರೋ ಹೀರೋಯಿನ್ ಎಲ್ಲ ಸ್ವಲ್ಪ ನನಗೆ ಪರ್ಸನಲ್ ಒಪಿನಿಯನ್ ಸ್ವಲ್ಪ ಕ್ರಿಂಜ್ ಅನಿಸ್ತು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಹೇಳ್ಬೇಕಂದ್ರೆ ಹೀರೋ ಆ್ಯಕ್ಟಿಂಗು ಅಷ್ಟಕ್ಕಷ್ಟೇ. ಒಂದು ಏಕಲವ್ಯನ ಎಲ್ಲ ನೋಡಿದ್ರೆ ಮುಂಚೆ ಫಿಲಮ್ಸು, ಅವ್ನ ಆ್ಯಕ್ಟಿಂಗ್ ಅಷ್ಟಕ್ಕಷ್ಟೇ. ಅಂದರೆ ಅವ್ನ ಫೇಸ್ ರಿಯಾಕ್ಷನ್ಸು ಎಲ್ಲ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸಲ್ಲ, ಬಟ್ ಇದರಲ್ಲಿ ಸ್ವಲ್ಪ ತೀರಾ ಲ್ಯಾಗ್ ಅನ್ನಿಸ್ತು ಅವ್ನ ಕ್ಯಾರೆಕ್ಟರು. ಆಮೇಲೆ ಇನ್ನೊಂದೇನಂದ್ರೆ, ನೀವು ಫಿಲಮ್ ನೋಡ್ತಾ ಸ್ಟೋರಿ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿತ್ತು ಗುರು. ನೀವು ಗೆಸ್ ಮಾಡ್ಬಿಡ್ತೀರಾ ನೆಕ್ಸ್ಟ್ ಏನು ಬರುತ್ತೆ, ಏನಾಗುತ್ತೆ, ಏನು ಎತ್ತ ಅಂತ ಅಷ್ಟೇ, ಇನ್ನೇನಿಲ್ಲ ಹೇಳ್ಬೇಕಂದ್ರೆ ನೆಗೆಟಿವ್ಸ್. ಇದು ನನ್ನ ಪರ್ಸನಲ್ ಒಪಿನಿಯನ್ ಗುರು. ನಿಮ್ಗೆ ಇಷ್ಟ ಆದ್ರೂ ಆಗ್ಬೋದು, ಹೋಗಿ ನೋಡಿ, ಥಿಯೇಟರ್ಸಲ್ಲೇ ನೋಡಿ, ಟಿಕೆಟ್ ಬುಕ್ ಮಾಡ್ಕೊಂಡು ಆರಾಮಾಗಿ ಫಿಲಮ್ ನೋಡಿ. ಇಷ್ಟ ಆಯ್ತಾ ಇಲ್ವಾ ನಿಮ್ಮ ಒಪಿನಿಯನ್ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋಗೆ ಇಷ್ಟ ಗುರು. ಕರಿಯಾ ಸೈನಿಂಗ್ ಆಫ್ ಫ್ರಮ್ ಕೆ ಬ್ರೋಸ್.